ಹೊಳಲ್ಕೆರೆ ಪಟ್ಟಣದ ಬಾಲಭವನದಲ್ಲಿ ರೋಟರಿ ಕ್ಲಬ್ ಇನ್ನರ್ ವೇಲ್ಸ್ ಸಹಯೋಗದೊಂದಿಗೆ ಉಚಿತ ಬಂಜೆತನ ಸಮಾಲೋಚನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನರ್ ವೇಲ್ಸ್ ಸಹಯೋಗದೊಂದಿಗೆ ಉಚಿತ ಬಂಜೆತನ ಸಮಾಲೋಚನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಡ್ಲೆ ನಿಂಗಮ್ಮ ಮೆಮೋರಿಯಲ್ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ವರದಾ ಕಿರಣ್ ಮಾತನಾಡಿ, ಬಂಜೆತನವು 8ರಲ್ಲಿ ಒಬ್ಬರಿಗೆ ಇರುತ್ತೆ, ಡಾಕ್ಟರ್ ಸಲಹೆ ಪಡೆದುಕೊಂಡು ಪರಿಹರಿಸಿಕೊಳ್ಳಬಹುದು ಅಂತ ತಿಳಿಸಿದರು. ರೋಟರಿ ಸಂಸ್ಥೆಯ ಅಧ್ಯಕ್ಷ ಕೆ ಕ್ಯಾತಪ್ಪ, ಇನ್ನರ್ ವೇಲ್ಸ್ ಕ್ಲಬ್ ಅಧ್ಯಕ್ಷೆ ದ್ರಾಕ್ಷಾಯಿನಿ, ಜ್ಯೋತಿ ಗುರುರಾಜ್, ರೋಟರಿ ಸಂಸ್ಥೆಯ ಸುದರ್ಶನ್ ಕುಮಾರ್, ಹರೀಶ್, ರಾಜಶೇಖರ್, ವೈ ರೋಟರಿ ಸಂಸ್ಥೆಯ ಸರ್ವ ಸದಸ್ಯರು ಹಾಜರಿದ್ದರು. ಈಗ ತುಂಬಾ ಕಾಮನ್ ಆಗಿದೆ. 8 ಜನ ಮಹಿಳೆಯರಲ್ಲಿ ಒಬ್ಬರು ಮಹಿಳೆಯವರು ಈ ಬಂಜೆತನದಿಂದ ಒಳಗಾಗ್ತಾ ಇದ್ದಾರೆ. ಸೊ ಇದಕ್ಕೆ ನಮಗೆ ಟ್ರೀಟ್ಮೆಂಟಿಗೆ ಅಂತ ಹೇಳಿ ನಮ್ಮ ಎಲ್ಲರೂ ಬೆಂಗಳೂರಿಗೆ ಬೇರೆ ಬೇರೆ ಊರು ಕಡೆಗೆಲ್ಲ ಕಳಿಸ್ತಾ ಇದ್ದಾರೆ ಡಾಕ್ಟರ್ಗಳು. ಅದು ಇಲ್ಲೇ ಸಿಗುತ್ತೆ, ಇಲ್ಲೇ ದಾವಣಗೆರೆಯಲ್ಲೇ ಸಿಗುತ್ತೆ. ಅಲ್ಲಿ ತನಕ ಹೋಗಿ ಎಲ್ಲಾದರೂ ತೊಂದರೆ ಮಾಡ್ಕೊಳ್ಬಾರ್ದು. ಅನುಕೂಲತೆ ಕಡಿಮೆ ದರದಲ್ಲಿ ಹೆಚ್ಚಿನ ಉಪಯೋಗ ಆಗಲಿ ಅನ್ನೋ ಆಶೆಯಿಂದ ನಾವು ಈ ಕ್ಯಾಂಪ್ ಮಾಡ್ತಾ ಇರೋ ಉದ್ದೇಶ. ಇದು ಒಂದು ತರ ಕಳಂಕ ಆಗಿದೆ. ಯಾರೇ ಆಗಲಿ ಫಸ್ಟ್ ಬಂದ ತಕ್ಷಣ ಕೇಳೋದು ನಿಮಗೆ ಎಷ್ಟು ಜನ ಮಕ್ಕಳು ಅಂತೇಳಿ. ಆಗ್ಲಿದ್ದವರಿಗೆ ಅದು ಅವರಿಗೆ ಗೊತ್ತು ಅದು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಇವಾಗ ಅದು ಕಾಮನ್ ಆಗಿದೆ. ಅದು ನಮ್ಗೆ ಅಯ್ಯೋ ನಮ್ಗೆ ಮಕ್ಕಳಾಗಲಿಲ್ಲ, ಯಾರೋ ಹಿಂಗೆ ಕೇಳಿದ್ರು ನಾವು ಬೇಜಾರಾಗೋದು ಅವೆಲ್ಲ ಇಲ್ಲ. ಹೇಳಿದರೆ 8 ಜನ ಮಹಿಳೆಯರಲ್ಲಿ ಒಬ್ರು ಮಹಿಳೆಯರು ಈ ರೀತಿ ಹೊಂದುತ್ತಾ ಇದ್ದಾರೆ. ಸೊ ಹಂಗಾಗಿ ಅವರು ಧೈರ್ಯ ಗೆಳದೆ ಇಂಥ ಕಡೆ ಮಾಹಿತಿ ಇರುತ್ತೆ. ಇದು IVF ಇರುತ್ತೆ, IUI ಇದೆ, ಟ್ರೀಟ್ಮೆಂಟ್ ಇಂದ ಸರಿ ಹೋಗುತ್ತೆ, ಅದನ್ನ ಗೊತ್ತಾಗ್ಲಿ ಅನ್ನೋ ಮಾಹಿತಿಗೋಸ್ಕರ ಇಲ್ಲಿ ನಾನು ಬಂದಿರೋ ಮೇನ್ ಉದ್ದೇಶ. IVF ಅಂತಂದ್ರೆ ಅಯ್ಯೋ ಈಗ ದೊಡ್ಡ ಟ್ರೀಟ್ಮೆಂಟು, IUI ಅಂದ್ರೆ ಟ್ರೀಟ್ಮೆಂಟು ಅದು ಬರ್ಬೇಕು ಇಲ್ಲ. ಇದು ಬಂದೆಲ್ಲ 40 ವರ್ಷ ಆಗಿದೆ. ನಮ್ಮದ್ರಲ್ಲಿ ಬಂದು ಇವಾಗ ನಾವು ಭಾರತದಲ್ಲಿ ಈಗ ಬರ್ತಾ ಇದೆ. ಇದು ಬಂದು ಎಲ್ಲ ನಮ್ಗೆ ಬೇರೆ ಕಡೆ ಎಲ್ಲ ಬಂದು 40 ವರ್ಷ ಆಗಿದೆ. ಆಮೇಲೆ ಇದನ್ನೆಲ್ಲ ಸದುಪಯೋಗ ಪಡ್ಕೋಬೇಕು. ಎಲ್ಲ ಸಿಗುತ್ತೆ. ಕ್ಯಾನ್ಸರ್ ಆಗ್ಲಿ ಅಷ್ಟೇ. ಎಲ್ಲ ಆದ್ಮೇಲೆ ಬರೋದಕ್ಕಿಂತ ಜಲ್ದಿ ಬರಬೇಕು. ಹೆಣ್ಮಕ್ಳು 30-40 ವರ್ಷ ಆಗ್ತಿದ್ದಂಗೆ ಅದನ್ನ ನಾವು ಟ್ರೀಟ್ಮೆಂಟ್ ಅನ್ನ ನಾವು ನೋಡ್ಕೋಬೇಕು. ಪ್ಯಾಪ್ಸ್ಮಿಯರ್ಸ್ ಅಂತ ಹೇಳಿ ಇರುತ್ತೆ. ಎಲ್ಲ ಬರ್ತಾರೆ, ಎಲ್ಲ ಆದ್ಮೇಲೆ ಬಂದಾಗ ನಮಗೆ ಏನು ಮಾಡಕ್ ಆಗೋದಿಲ್ಲ. ಸೊ ಹಂಗಾಗಿ 30 ವರ್ಷ ಆದ್ಮೇಲೆ ಒಂದು ಪ್ಯಾಪ್ಸ್ಮಿಯರ್, ಆಮೇಲೆ ಈ ಬಂಜೆತನಕ್ಕೆ ಎಷ್ಟು ಜಲ್ದಿ 2 ವರ್ಷ ಕಾಯ್ಬೇಕು. ಮ್ಯಾಕ್ಸಿಮಮ್ 1.5 ವರ್ಷದಿಂದ 2 ವರ್ಷ ಕಾಯ್ಬೇಕು. ಅದಾದ್ಮೇಲೆ ಬಂದು ತೋರಿಸ್ಬೇಕು. ಇಲ್ಲ ಅದಾದ್ರೆ ನಮಗೆ ಸಣ್ಣದ ಟ್ರೀಟ್ಮೆಂಟ್ ಅಲ್ಲ, ನಮಗೆಲ್ಲದೂ ಸರಿ ಹೋಗುತ್ತೆ. ನಾವು ಇವಾಗ ಹೆಚ್ಚೆಚ್ಚು ಗ್ಯಾಪ್ ಬಿಟ್ಕೊಂಡು ಹೋದಾಗೆ ನಮಗೆ ಉಪಯೋಗ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಈ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಎಲ್ಲ ಬೇರೆ ಕಡೆ ಬೆಂಗಳೂರು ಅಲ್ಲಿ ಎಲ್ಲ ಹೋಗೋಂಥದ್ದಲ್ಲ, ಇಲ್ಲೇ ಸಿಗುತ್ತೆ, ಎಲ್ಲದೂ ಇದೆ ಅನ್ನೋ ಹೇಳೋ ಉದ್ದೇಶಕ್ಕೋಸ್ಕರ ಈ ಕ್ಯಾಂಪ್ ಉಪಯೋಗ ಆಗಲಿ. ಇದೊಂದು ಕಳಂಕ ಅಲ್ಲ, ಇದು ಕಾಮನ್ ಆಗಿದೆ. 8 ಹೆಣ್ಮಕ್ಳಲ್ಲಿ ಒಬ್ರಿಗಿರುತ್ತೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾವು ಈ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ಯಾಂಪಿಂದ ನಾವು ಏನಂದ್ರೆ ಇಲ್ಲಿಗೆ ಬಂದವರಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋ ಉದ್ದೇಶ ಅಂತೂ ಇದೆ. ಇಲ್ಲಿಂದ ಬಂದವರಿಗೆ ನಾವು 50% ಹಂಗೆ ಮಾಡೋ ಅಂಥದ್ದೇ ನಮ್ಮದು ಮೇನ್ ಉದ್ದೇಶ. ಯಾಕಂತಂದ್ರೆ ನಾವು ಎಲ್ಲದಕ್ಕೂ ಅಲ್ಲಿಂದ ನಮಗೆ ತರಕ್ಕಾಗೋದಿಲ್ಲ. ಸ್ಕ್ಯಾನಿಂಗು ಎಲ್ಲ ನಾವು ಅಲ್ಲಿಂದ ತರಕ್ಕಾಗೋದಿಲ್ಲ. ಸೊ ಹಂಗಾಗಿ ಇದು ಉದ್ದೇಶ ಮೇನ್ ಏನಂತ ಅಂದ್ರೆ ಕಡಿಮೆ ದರದಲ್ಲಿ ಎಲ್ಲದೂ ಸಿಗುತ್ತೆ. ನೀವು ಬೆಂಗಳೂರಿಗೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಇದೆ. ನಮ್ಮದ್ರಲ್ಲಿ ಇರೋದು ಕರ್ನಾಟಕದಲ್ಲೇ ಫಸ್ಟ್ ಇನ್ಸ್ಟಾಲೇಷನ್ ಮಿಷಿನ್ ಅನ್ನು, ದೊಡ್ಡ ಮಿಷಿನ್ ಅನ್ನು ಹಾಕಿದ್ದೀವಿ. ಅದರದ್ದು ವರಿ ಇಲ್ಲ. ಕರ್ನಾಟಕದಲ್ಲಿ ನಾವು ಹೇಳಿದೆ ಅಂದ್ರೆ 2 ಅಥವಾ 3 ಇರ್ಬೋದು ಅಂತ ಮಿಷನ್ ನಮ್ಮ ಹಾಸ್ಪಿಟಲಲ್ಲೇ ಇದೆ. ನೀವು ಅದನ್ನ ಉಪಯೋಗಿಸ್ಕೋಬೇಕು. ಎಲ್ಲರಿಗೂ ಇದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಕ್ಯಾಂಪಿನಿಂದ ಒಂದು 5 ಜನ ಮಕ್ಕಳಾಗಿರೋರಿಗೆ 5 ಆದ್ರೂ ನಮಗೆ ಸಾಧ್ಯ. ನಾವು ಕುಂತು ಮಾತಾಡಿದ್ವಿ. 10 ಪೈಸೆ ಒಂದು ಖರ್ಚಿಲ್ಲ, ಎಲ್ಲ ಅವರೇ ಕೊಡ್ತಾರೆ. ಹಿಂದೆ ಇದ್ದು 4 ಮಂದಿ 4 ಆಟೋ, ಆಮೇಲೆ ಅಡ್ವರ್ಟೈಸ್ಮೆಂಟು, ಬೆಳಗ್ಗೆ ಎಲ್ಲಂದ್ರೆ ಪೇಪರಿಗೆ ಬಂದಿರೋದು. ಪ್ರತಿಯೊಬ್ಬರು ಮನೆಗೂ ಪೇಪರಿಗೆ ಹಾಕ್ಸಿದ್ವಿ. ತುಂಬ ವರ್ಕ್ ಮಾಡಿದ್ವಿ. ನಮ್ಮದು ಸೇವೆ ಇದೆ, ಅವ್ರದ್ದು ಸೇವೆ, ಎಲ್ಲರೂ ಸೇವೆ ಮಾಡಿದ್ವಿ. ಆಮೇಲೆ ಯಾರು ಸಂತೋಷ ಪಡ್ಕೊಬೇಡ್ರಿ.
ಕ್ಯಾನ್ಸರ್ ಕ್ಯಾರಿದ್ದವ್ರು ಬರಲ್ಲ, ನಮ್ಮನೆ ಪರಿಸರ ಅಥವಾ ನಾರ್ಮಲ್ ಕಾಣಲಿಲ್ಲ ಅಂತಾರೆ. ಮಕ್ಕಳಲ್ಲಿ ಅದೇ ದೊಡ್ಡ ಸಮಸ್ಯೆ ಇಲ್ಲ, ಆಕೆ ಮೇಲೆ ಆಗಿಲ್ಲ, ಮುಂದೊಂದು ದಿವಸ ನೀವು ಒಳ್ಳೇದು ಮಾಡ್ಬೋದು ಇವರು ಹಂಗಂತೇಳಿ ಕಡಲೆ ನರಸಿಂಹನ ಆಸ್ಪತ್ರೆಯ ಸಿಬ್ಬಂದಿ ಅಂತವರು ಶಂಬಣ್ಣ ಮೇನು ಶಂಬಣ್ಣ ನಮಗಂತೂ ತುಂಬ ಪಾಪ ಬಂದು ಈ ಕಾರ್ಯಕ್ರಮದ ದುವಾರಿಗಳು ಶಂಬಣ್ಣನ ಹಾಸ್ಪಿಟ್ಲ್ ಅವ್ರು ತುಂಬ ನಮಗೆ ಪರಿಸರ ಬಂದು ಇದು ಮಾಡಿದ್ದಾರೆ. ಅವರು ನಾವು ವಿಶೇಷವಾಗಿ ರೋಟರಿ ಸಂಸ್ಥೆ ಪರವಾಗಿ ಎಲ್ಲ ತುಂಬ ಫಲಾನುಭವಿಗಳು ಭಾಳ ಜನ ಬರ್ತಾರೆ, ಒಂದು 3 ಜನಕ್ಕೆ ಕನಿಷ್ಠ ಬರ್ತಾರೆ. ದಯಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಬಡ ಇದು ಒಳಕೆ ತಾಲೂಕು ತುಂಬ ಬಡ ಕುಟುಂಬದಿಂದ ಬಂದವರು ಎಲ್ಲ ಲೇಬರ್ ಕಾಲದಲ್ಲಿ ದಯಮಾಡಿ ಎಲ್ಲರಿಗೂ ಅನುಕೂಲ ಮಾಡಬೇಕು. ನಮ್ಮ ರೋಟರಿ ಸಮಸ್ಯೆ ಹೆಸರು ಇಲ್ಲ ಅಂತೇಳಿ ನಿಮ್ಮಲ್ಲಿ ಕಲ್ಯಾಣ ಆಗ್ತಾರಂತ ಹೊರದಾಗಿ ಒಂದನೇ ಸಂಸ್ಕೃತ ನಮ್ಮ ರೋಟರಿ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.